ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ. ಇವತ್ತು ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಓಂ ಶಕ್ತಿ ದೇವಸ್ಥಾನದಲ್ಲಿ ಗಂಜಿ ಪೂಜೆ ನಡೀತಾ ಇದೆ, ಅಲ್ಲಿಗೆ ಬಂದಿದೀನಿ. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ತರ ಇಲ್ಲಿ ಪೂಜೆ ನಡೆಯುತ್ತೆ ಅಂದ್ಬಿಟ್ಟು. ಇಲ್ಲಿ ಗಂಜಿ ಪೂಜೆ ಏನಕ್ಕೆ ನಡೆಯುತ್ತೆ ಅಂತಾನು ಅದನ್ನು ನಾನು ಹೇಳ್ತೀನಿ. ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ, ಪ್ರತಿ ಮಂಡ್ಲಿ ಓಂ ಶಕ್ತಿ ದೇವಸ್ಥಾನದ ಎಲ್ಲೆಲ್ಲಿ ಮಂಡ್ಲಿ ಇದೆಯೋ ಅಲ್ಲೆಲ್ಲಾನು ಗಂಜಿ ಪೂಜೆ ನಡೆಯುತ್ತೆ. ಅಂದ್ರೆ ಗಂಜಿ ಪೂಜೆ ಅಂದ್ರೆ ಯಾವ ತರ ಅಂದ್ರೆ ಬೆಂಕಿ ಮಡಿಕೆ ಆದ್ರೂ ತಗೊಬೋದು, ಹಾಲಿಂದಾದ್ರೂ ತಗೊಬೋದು, ಗಂಜಿ ಮಡಿಕೆ ಆದ್ರೂ ತಗೊಬೋದು. ಈ ಮೂರಲ್ಲಿ ನಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಮೂರನ್ನು ನಾವು ತಗೊಬೋದು. ಈ ದೇವಸ್ಥಾನ ಎಲ್ಲಿ ಬರುತ್ತೆ, ಓಂ ಶಕ್ತಿ ಅಮ್ಮನ್ ದೇವಸ್ಥಾನ ಅಂತ ಅಂದ್ರೆ ಮಾಕ್ಲಿ ಬಿಟ್ಟು ಸ್ವಲ್ಪ ಮುಂದೆ ಬಂದ್ರೆ ಹನುಮಂತ ಗೌಡನ್ ಪಳಿ ಅಂತ ಬರುತ್ತೆ, ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಇರೋದು. ನಮ್ ನೆಲಮಂಗಲದಲ್ಲಿ ಇನ್ನ ಓಂ ಶಕ್ತಿ ದೇವಸ್ಥಾನ ಓಪನ್ ಆಗಿಲ್ಲ. ಇಲ್ಲಿ ಗೌಡನ್ ಪಾಳ್ಯದಲ್ಲಿ ಇದೆ, ಎರಡಿದೆ. ನಮ್ ನೆಲಮಂಗಲ ಬಿಟ್ಟ ಮೇಲೆ ಓಂ ಶಕ್ತಿ ದೇವಸ್ಥಾನ ಇಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ. ನಾವು ಇಡ್ಮುಡಿ ತಗೊಂಡು ಹೋಗ್ಬೇಕು ಅಂತ ಅಂದ್ರೂ ಅಷ್ಟೇ, ಮಾಲೆ ಹಾಕ್ಸ್ಕೊಬೇಕು ಅಂದ್ರೂ ಅಷ್ಟೇ ಇಲ್ಲಿಗೆ ಬರ್ಬೇಕು ನಾವು. ಈಗೇನೋ ಇನ್ನ ನೆಲಮಂಗಲದಲ್ಲಿ ಓಪನ್ ಮಾಡ್ತೀನಿ ಅಂತ ಇದಾರೆ, ಇನ್ನ ಯಾವಾಗ ಮಾಡ್ತಾರೋ ಅದು ಗೊತ್ತಿಲ್ಲ. ಪ್ರತಿ ವರ್ಷನೂ ನಾನು ಇಲ್ಲೇ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳಕ್ ಬರೋದು. 9 ವರ್ಷದಿಂದ ನಾನು ಮಂಜು ಶಕ್ತಿ ಕಡೆನೆ ಹೋಗ್ತಾ ಇದೀನಿ. ದರ್ಶನನು ಅಷ್ಟೇ ಚೆನ್ನಾಗ್ ಮಾಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾರೆ, ಚೆನ್ನಾಗೂ ಕರ್ಕೊಂಡ್ ಹೋಗ್ತಾರೆ. ಬೆಳಗಿನ ಜಾವ ನಮ್ಗೆ 5 ಗಂಟೆಗೆಲ್ಲ ನಾವು ಇಡ್ಮುಡಿ ಕೊಟ್ಬಿಟ್ಟು ಅಮ್ಮನ್ ದರ್ಶನ ಮಾಡಿರ್ತೀವಿ ಮೇಲ್ಮಲ್ವತ್ತೂರಲ್ಲಿ. ಅದಕ್ಕೋಸ್ಕರನು ನಾವು ಪ್ರತಿ ವರ್ಷನೂ ಮಂಜು ಶಕ್ತಿ ಜೊತೆನೆ ಬರ್ತೀವಿ. ಅನುಕೂಲ ಆಗುತ್ತೋ, ಬೆಂಕಿ ಮಡಿಕೆ ಎತ್ಕೊಳ್ಳೋರು ಎತ್ಕೊಂತಾರೆ, ಗಂಜಿ ಮಡಿಕೆ ಎತ್ಕೊಳ್ಳೋರು ಎತ್ಕೊಂತಾರೆ, ಒಬ್ರು ಹಾಲಿನ ಕೊಡ ಎತ್ಕೊಳ್ಳೋರು ಹಾಲಿನ ತಗೊಂತಾರೆ. ನಾನು ಹಾಲಿನ ಕೊಡನೆ ತಗೊಂತಾ ಇದೀನಿ ಪ್ರತಿ ವರ್ಷ. ಅದೇ ಅರ್ಕೆ ಮಾಡ್ಕೊಂಡಿದೀನಿ, ಇಷ್ಟು ವರ್ಷ ಎತ್ಕೊಂತೀನಿ ಅಂತ, ಅದಕ್ಕೋಸ್ಕರ ಹಾಲಿಂದ ತಗೊಂತೀನಿ. ಎಲ್ಲಾರು ನೋಡಿ ಬಂದಿದ್ದಾರೆ, ತುಂಬಾ ಜನ ಸೇರಿದ್ದಾರೆ. ಇನ್ನ ಪೂಜೆ ಸ್ಟಾರ್ಟ್ ಆಗಕ್ಕೆ ಇನ್ನ 1 ಅವರ್ ಆಗುತ್ತೆ. ಇನ್ನ ಕುಂಕುಮಾರ್ಚನೆ ಅಂತೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಅಲಂಕಾರನು ಮಾಡ್ತಾ ಇದ್ದಾರೆ ಮೆರವಣಿಗೆ ದೇವರೆಲ್ಲ. ಮಂಜು ಶಕ್ತಿ ರೆಡಿ ಆಗಿದ್ದಾರೆ, ನಾನು ತೋರಿಸ್ತೀನಿ. ಬರ್ತಾ ಇದ್ದಂಗೆ ಇಲ್ಲಿ ಬರ್ಸ್ಕೊಂತಾರೆ, ಅದೇ ತಗೊಬೇಕು, ಟೋಕನ್ಗಳು ತಗೊಬೇಕು. ಆಂಟಿ ಎಲ್ಲ ಒಂದಿದ್ದಾವೆ ಟೋಕನ್. ಅಂದ್ರೆ ಬೆಂಕಿ ಮಡಿಕೆಗೆ ಬೇರೆ ಇರುತ್ತೆ, ಗಂಜಿ ಮಡಿಕೆಗೆ ಬೇರೆ ಇರುತ್ತೆ, ಹಾಲಿನ ಅಭಿಷೇಕ ಕೊಡ ಎತ್ಕೊಂತೀವಲ್ಲ ಅದಕ್ಕೂ ಬೇರೆ ಇರುತ್ತೆ ಅಮೌಂಟ್ಗಳು. ಅದನ್ನ ತಗೊಂಡ್ ನಾವು ಟೋಕನ್ ತಗೊಂಡ್ರೆ ಅಲ್ಲಿ ರೆಡಿ ಮಾಡಿರ್ತಾರೆ, ಕೊಡ್ತಾರೆ. ನೋಡಿ ಅಮ್ಮನವ್ರದ್ದು ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇದೆ. ಆಮೇಲೆ ಪಕ್ಕದಲ್ಲಿ ಇನ್ನ ಅದು ರೆಡಿ ಆಗ್ತಾ ಇದೆ ಕಟ್ಟಡ. ಅಂದ್ರೆ ಬಂದವ್ರಿಗೆ ಉಳ್ಕೊಳಕ್ಕೆ ಆಗಿರ್ಬೋದು, ಆಮೇಲೆ ಊಟ ಮಾಡಕ್ಕೆ, ಅಡ್ಗೆ ಮಾಡಕ್ಕೆಲ್ಲ ಅದನ್ನ ಕಟ್ಟಿದ್ದಾರೆ. ಅಂದ್ರೆ ದೂರದಿಂದ ಬಂದು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂತೀವಿ ಅನ್ನೋರು, ಬರಕ್ಕಾಗಲ್ಲ ಅನ್ನೋರು ಇಲ್ಲೇ ಇದ್ದು ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡ್ ಹೋಗ್ಬೋದು. ಆಮೇಲೆ ದರ್ಶನ ಮಾಡ್ಕೊಂಡ್ ಬಂದ್ಮೇಲೂ ಒಂದೊಂದ್ಸಲ ಬೆಳಗಿನ ಜಾವ ಬಂದ್ಬಿಡ್ತೀವಲ್ವಾ, ಅವಾಗ ಹೋಗಕ್ಕಾಗಲ್ಲ ಮನೆಗೆ, ಅಂತವ್ರು ಬಂದು ಇಲ್ಲೇ ಉಳ್ಕೊಬಹುದು. ಸ್ನಾನಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅದಿನ್ನ ನೋಡಿ ರೆಡಿ ಆಗ್ಬೇಕು. ಜನ ಎಲ್ಲ ಈಗ ಬರ್ತಾ ಇದಾರೆ. ಇನ್ನ ಪೂಜೆ ನಡೀತಾ ಇದೆ. ಟೋಕನ್ ತಗೊಬೇಕು. ಅಂದ್ರೆ ಗಂಜಿಗಾದ್ರೆ 101, ಬೆಂಕಿ ಮಡಿಕೆಗೂ 101 ಇದೆ, ಹಾಲಿನ ಅಭಿಷೇಕಕ್ಕೆ 501 ಇದೆ. ಈ ತರ ಟೋಕನ್ ತಗೊಬೇಕು. ಎಲ್ಲ ನಮ್ ಜೊತೆ ಓಂ ಶಕ್ತಿ ಗೊತ್ತಲ್ಲ, ನಮ್ಮ ಆಂಟಿ ಇದೀರೆಲ್ಲ ನಮ್ ಗ್ಯಾಂಗ್ ಇವರೆಲ್ಲ. ಆಂಟಿ ಚೆನ್ನಾಗಿದ್ದೀರಾ? ಇದ್ ಮಾಡ್ಕೊಂಡಿದ್ದೀರಾ? ಸಬ್ಸ್ಕ್ರೈಬ್ ಬಂದೇ ಇರಿ. ಪ್ರತಿ ಶ್ರಾವಣ ಮಾಸದಲ್ಲಿ ಗಂಜಿ ಪೂಜೆ ಕಾರ್ಯಕ್ರಮ ನಡೆಯುತ್ತೆ, ಎಲ್ಲ ಮಂಡ್ಲಿಗಳಲ್ಲೂ ನಡೆಯುತ್ತೆ. ಮೇಲ್ಮಲ್ವತ್ತೂರಲ್ಲಾದ್ಮೇಲೆ ಈ ಮಂಡ್ಲಿಗಳಲ್ಲೆಲ್ಲ ಮಾಡ್ಕೊಂಬರ್ತಾರೆ ಪ್ರತಿ ವರ್ಷನೂ ಅಷ್ಟೇ. ಏನಕ್ಕೆ ಮಾಡ್ತಾರೆ ಅಂದರೆ ನಮ್ಮ ದೇಶ ಚೆನ್ನಾಗಿರಬೇಕು, ಮಳೆ ಬೆಳೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ವ್ಯವಸಾಯ ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಗಂಜಿ ಪೂಜೆ ಮಾಡೋದು. ನೋಡಿ ಹಾಲಿನ ಕೊಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಬೇವಿನ ಸೊಪ್ಪು ಸುತ್ತಿ ಹೂವನ್ನು ಸುತ್ತಿದ್ದಾರೆ. ಇದ್ರ ತುಂಬ ಹಾಲು ಕೊಡ್ತಾರೆ. ದೇವಸ್ಥಾನ 3 ಸುತ್ತು ಬಂದು ಅದನ್ನು ವಿಗ್ರಹ ಇಟ್ಟಿರ್ತಾರೆ, ಅಮ್ಮಂಗೆ ಉಯ್ದುಬಿಟ್ಟು ಸ್ವಲ್ಪ ಹಾಲು ಕೊಡ್ತಾರೆ, ಮನೆಗೆ ತಗೊಂಡೋಗೋದು. ಗಂಜಿನೂ ಅಷ್ಟೇ, ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಬೇವಿನ ಸೊಪ್ಪು ಸುತ್ತಿ ಇದನ್ನು ಅಷ್ಟೇ ದೇವಸ್ಥಾನ 3 ಸತ್ತು ಬಂದು ಅಮ್ಮಂಗೆ ಉಯ್ದು ಎಲ್ಲರ ಗಂಜಿ ಒಂದೇ ಆದಮೇಲೆ ಸ್ವಲ್ಪ ಗಂಜಿ ಕೊಡ್ತಾರೆ, ಮನೆಗೆ ತಗೊಂಡೋಗೋದು. ಬೆಂಕಿ ಮಡಿಕೆದು ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ಕರ್ಪೂರ, ಹೋಮಕ್ಕೆಲ್ಲ ನಾವು ಹಾಕ್ತೀವಲ್ಲ ಅದನ್ನ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಅಷ್ಟನ್ನ ಎಲ್ಲ ಬಳ್ದುಬಿಟ್ಟು ಅಷ್ಟನ್ನ ಕುಂಕುಮ ಇಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಆಗಿರೋದನ್ನೆಲ್ಲ ನೋಡಿ ಇವಾಗ ಮೆರವಣಿಗೆ ದೇವ್ರ ಮುಂದೆ ಇಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಪೂಜೆ ಎಲ್ಲ ಮಾಡಿ ಹೊರಡೋದು. ಇವಾಗ ದೇವ್ರಿಗೆ ಇನ್ನೂ ಪೂಜೆ ನಡೀತಾ ಇದೆ. ಪೂಜೆ ನಡೀತಾ ಇದೆ, ಇವಾಗ ಪೂಜೆ ಮಾಡ್ತಾ ಇದಾರೆ. ಪೂಜೆ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಇನ್ನೇನು ಇವಾಗ ಶುರು ಮಾಡ್ತಾರೆ ಎಲ್ಲ ಹೊರೋದಕ್ಕೆ. ಪರಾಶಕ್ತಿ 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 ಪರಾಶಕ್ತಿ. ನೋಡಿ ಅಮ್ಮಂಗೆ ಯಾವ ಥರ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದು. ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ನಡೆದಿದೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರತಿ ವರ್ಷವೂ ಮಂಡಿಗಳಲ್ಲಿ ಇದು ಗಂಜಿ ಪೂಜೆ ನಡೆಯುತ್ತೆ. ಇಲ್ಲಿರೋರೆಲ್ಲ ಅಮ್ಮಂಗೆ ಸೇವೆ ಮಾಡೋದು, ದೇವಸ್ಥಾನಕ್ಕೆ ಸೇವೆ ಮಾಡ್ತಾರೆ. ಅವರೆಲ್ಲ ನಿಂತಿದ್ದಲ್ಲ, ಅವ್ರನ್ನೆಲ್ಲ ನಿಲ್ಸ್ಕೊಂಡು ಹಂಗೆ ಒಂದು ಫೋಟೋ ಹಿಡಿದೆ ಅವ್ರನ್ನ. ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ನಡೆಯುತ್ತೆ.
ಏನಕ್ಕೆ ಗಂಜಿ ಪೂಜೆ ಮಾಡ್ತಾರೆ ಅಂತಲೂ ಹೇಳ್ತೀನಿ. ಹಾಲಿಂದ ಏನಕ್ಕೆ ಮಾಡ್ತಾರೆ ಅಂದರೆ, ಈ ಲೋಕದಲ್ಲಿ ಹಸುಕರ ಆಗಿರ್ಬೋದು, ಜೀವರಾಶಿ ಇರ್ಬೋದು, ಎಲ್ಲ ಕರ್ಮಫಲನೂ ಅರ್ದು, ಆಮೇಲೆ ನಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ರೂ ಹಾಲು ಅರ್ದಂಗೆ ಅರಿಲಿ ಅಮ್ಮ ಅನ್ನೋದಕ್ಕೋಸ್ಕರ ಹಾಲಿಂದು ನಾವು ಕೊಡ ಎತ್ಕೊತೀವಿ. ಗಂಜಿ ಪೂಜೆ ಏನಕ್ಕೆ ಮಾಡ್ತೀವಿ ಅಂತಂದರೆ, ಜಾತಿ ಮತ ಭೇದ ಇಲ್ದಂಗೆ ನಾವೆಲ್ಲರೂ ಸಮಾನವಾಗಿದ್ದು 365 ದಿನವೂ ಅಷ್ಟೇ ನಮ್ಗೆ ಏನೇ ಕಷ್ಟ ಇದ್ದು ನಮ್ಮ ಮನೇಲಿ ಗಂಜಿ ಕುಡ್ಕೊಂಡು ಇರಬೇಕು ಅಂತೀವಲ್ಲ, ಆದ್ದರಿಂದ ಎಲ್ಲ ಗಂಜಿನೂ ಇದು ನಾವು ಒಂದೇ ಅನ್ನೋದಕ್ಕೋಸ್ಕರ ಮಾಡೋದು. ಬೆಂಕಿ ಮಡಿಕೆ ಏನಕ್ಕೆ ಎತ್ಕೊತೀವಿ ಅಂತಂದರೆ, ನಮ್ಮ ಮಾಟ ಮಂತ್ರ ಆಗಿರ್ಬೋದು, ದುಷ್ಟಶಕ್ತಿಗಳಾಗಿರ್ಬೋದು ನಮಗೆ ಸೇರಬಾರ್ದು, ನಮ್ಮ ಮನೆಗೆ ಯಾವುದೇ ಥರನೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಇದು ಮಾಡೋದು. ಪ್ರತಿ ವರ್ಷವೂ ನಿಮ್ಗೆ ಯಾವ್ದು ಬೇಕೋ ಎತ್ಕೊಬೋದು. ಮಾಲೆ ಹಾಕಿರೋರೇ ಮಾಡಬೇಕು ಅನ್ನೋದೇನಿಲ್ಲ, ಯಾರು ಬೇಕಾದರೂ ಈ ಪೂಜೆಗೆ ನಾವು ಭಾಗವಹಿಸ್ಕೊಂಡು ಯಾವ್ದು ಬೇಕಾದ್ರೂ ತೊಗೊಬೋದು. ನೋಡಿ, ಇವಾಗ ದೇವ್ರ ಮುಂದೆಲ್ಲ ಇಟ್ಟು ಬೆಂಕಿ ಮಡಿಕೆನೂ ಇದನ್ನು ಹಚ್ಚಿದ್ದಾರೆ. ಇವಾಗ ಇಲ್ಲಿ ಪೂಜೆ ಮಾಡಿಬಿಟ್ಟು ಯಾರ್ಯಾರು ಏನೇನು ತೊಗೊಂಡಿರ್ತಾರೋ ಅದನ್ನು ಕೊಡ್ತಾರೆ. ಇದನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾವು ಏನು ಅಂದ್ಕೊಂಡ್ರೂ ಅದು ಅಮ್ಮ ನೆರವೇರಿಸ್ತಾಳೆ ಅನ್ನೋದು ಅದೊಂದು ನಂಬಿಕೆ. ನೋಡಿ, ಇವಾಗ ಪೂಜೆ ನಡೀತಾ ಇದೆ. ಇದನ್ನೆಲ್ಲರಿಗೂ ಇವಾಗ ಅವ್ರವ್ರು ಏನೇನು ತೊಗೊಂಡಿರ್ತಾರೋ ಅವ್ರಿಗೆ ಕೊಟ್ಟು ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಬೆಂಕಿ ಮಡಿಕೆ ಕೊಟ್ಟರು, ಗಂಜಿನ ಮಡಿಕೆನೂ ಕೊಟ್ಟರು. ಈಗ ನಾವು ಹಾಲಿನ ತೊಗೊಂಡಿದ್ದೀವಲ್ಲ ಅದನ್ನ ಈಸ್ಕೊಳ್ಳೋಕ್ಕೆ ಒಳಗೆ ಬಂದಿದ್ದೀವಿ. ಇನ್ನು ಹಾಲೇನು ಹೂಯ್ದಿಟ್ಟಿರಲಿಲ್ಲ. ಹೂಯ್ದಿಟ್ಬಿಟ್ಟು ಎಲ್ಲ ತುಂಬಾ ಕೊಡ್ತಾರೆ ಹಾಲನ್ನ. ಅದನ್ನು ದೇವಸ್ಥಾನ ಅಂದರೆ ಹನುಮಂತ ಗೌಡನ ಪಾಳ್ಯದಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನದ ಹತ್ರಕ್ಕೂ ಕರ್ಕೊಂಡೋಗಿ ದೇವಸ್ಥಾನ ಒಂದು ಸುತ್ತು ಆ ಊರನ್ನ ಒಂದು ಸುತ್ತಾಕ್ತೀವಿ. ಆ ಮೆರವಣಿಗೆ ದೇವರು ಮುಂದೆ ಹೋಗುತ್ತೆ, ಆಮೇಲೆ ಬೆಂಕಿ ಮಡಿಕೆ ಹೋಗುತ್ತೆ, ಅವ್ರ ಹಿಂದೆ ಗಂಜಿ ಮಡಿಕೆ ಹೋಗುತ್ತೆ. ಅದರಿಂದ ನಾವು ಹಾಲಿನ ಕೊಡ ಎತ್ಕೊಂಡು ಹೋಗ್ತೀವಿ. ಮೂವಾರು ಹಿಂಗೆ ಒಬ್ಬರಿಂದ ಒಬ್ರು ಹಿಂಗೆ ಹೋಗಿ ಎಲ್ಲ ದೇವಸ್ಥಾನ ಸುತ್ತ ಹಾಕ್ಕೊಂಡು ಎಲ್ಲ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಲಾಸ್ಟಿಗೆ ಇಲ್ಲಿಗೆ ಬಂದು ಓಂ ಶಕ್ತಿ ಅಮ್ಮನ ದೇವಸ್ಥಾನನ 3 ಸುತ್ತಾಕ್ಬಿಟ್ಟು ಅಲ್ಲಿ ವಿಗ್ರಹ ಇಟ್ಟಿರ್ತಾರೆ. ಹಾಲಿಂದಕ್ಕೆ ಬೇರೆ, ಗಂಜಿದಕ್ಕೆ ಬೇರೆ, ಅದು ಕೂಯೋದು. ಅದನ್ನು ಹೂಯಿದ ಮೇಲೆ ನಮ್ಗೆ ಅದೊಂದೊಂದು ಸ್ವಲ್ಪ ಕೊಡ್ತಾರೆ. ಹಾಲು ತೊಗೊಂಬಂದು ನಮ್ಮ ಮನೆ ಮೂಲೆಗೂ ಹಾಕ್ಬಿಟ್ಟು ಆಮೇಲೆ ಅದು ನಾವು ಕುಡಿಯೋದು. ಮನೇಲಿ ಇರೋರೆಲ್ಲ ಕುಡಿಬೇಕು. ಗಂಜಿದೂ ಅಷ್ಟೇ ಮನೇಲಿರೋರೆಲ್ಲ ಕುಡಿದ್ಬಿಟ್ಟು ಆ ಗಂಜಿದು ಮಡಿಕೆ ಕೊಡ್ತಾರಲ್ಲ ಅದಕ್ಕೆ ₹1 ಕಾಯಿ ನಿಕ್ಕಿ ದೇವ್ರ ಮನೇಲಿ ಇಟ್ಕೊಬೋದು. ಹಾಲಿನ ಕೊಡೋಗೂ ಅಷ್ಟೇ ಒಂದು ಅಷ್ಟು ಬಟ್ಟೆ ಕಟ್ಬಿಟ್ಟು ಹಾಕ್ಬೋದು. ಆಮೇಲೆ ಬೆಂಕಿ ಮಡಿಕೆ ಕೊಟ್ಟಿರ್ತಾರಲ್ಲ ಅದಕ್ಕೆ ಮಣ್ಣು ಹಾಕ್ಬಿಟ್ಟು ತುಳಸಿ ಗಿಡನ ಏನು ಗಿಡ ಬೇಕಾದರೂ ಬೆಳೆಸ್ಕೊಬೋದು. ನಾವು ನೋಡಿ ಇದು ಹಾಲಿನ ಕೊಡ ಇಟ್ಕೊಂಡು ಇವಾಗ ಆಚೆಗೆ ಬಂದಿದ್ದೀನಿ. ನಾವು ಕೆಂಪು ಸೀರೆ ಯಾಕೆ ಉಟ್ಟಿಲ್ಲ ಅಂದರೆ, ನಾನು ಹಸಿರು ಸೀರೆ ಉಟ್ಟಿದ್ದೀನಿ. ಕೆಂಪು ಸೀರೆನೇ ಉಟ್ಕೊಬೇಕು. ಹಸಿರು, ಕೆಂಪು, ಅರಿಶಿನ ಯಾವ್ದು ಬೇಕಾದ್ರೂ ಉಟ್ಕೊಬೋದು. ನಾನು ಹಸಿರು ಕಲರ್ದೇ ಉಟ್ಕೊಂಡಿದ್ದೀನಿ. ಸೀರೆದು ಹೇಳ್ತಾ ಇದ್ದೀನಿ, ಕೆಂಪು ಬಟ್ಟೆನೇ ಹಾಕ್ಕೊಬೇಕು. ಓಂ ಶಕ್ತಿ ಸೀರೆ, ಕೆಂಪು ಸೀರೆ, ಹಸಿರು ಸೀರೆ, ಅರ್ಶಿನ ಸೀರೆ ಯಾವ್ದಾದ್ರು ಉಟ್ಕೊಬೋದು. ನಿಮ್ಮ ಮನ್ಸಿಗೆ ಬಂದಿದ್ದು ಭಕ್ತಿ ಒಂದಿದ್ರೆ ಸಾಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಪೂಜೆ ನಡೆದಿದೆ. ಇವಾಗ ಇಲ್ಲಿಂದ ಹೊರಟಿದ್ದೀವಿ ನಾವು.
ಪರಾಶಕ್ತಿ 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 ಪರಾಶಕ್ತಿ. ಕಣ್ಣು ಉರಿತಾ ಇದೆ. ಇವರು ಇವರೆಲ್ಲ ಪಕ್ಕದಲ್ಲೇ ಇರೋದಕ್ಕೆ ನಿಜ ಆಗ್ತಾನೆ ಇಲ್ಲ. ಅಂದ್ರೆ ಮುಂದೆ ಹೊರಟೋಗೋದು ಬೆಟರ್ ನಾವು. ಅಯ್ಯೋ ಕಣ್ಣು ನಡೆಯೋಕ್ಕೆ ಜಾಗ ಇಲ್ಲ. ಎಷ್ಟು ಜನ ಬರ್ತಾವ್ರೆ ಹಿಂದೆಗಡೆ. ಸಾಕು, ಬೆಂಕಿ ಮಾಡ್ಕ್ಯಾರ ಮಾತ್ರಮ್ಮ, ಅವ್ರು ಮಾತ್ರ ಬರ್ರಿ, ಆಮೇಲೆ ನಿಮ್ಗೂ ಆಡಿಸ್ತಾರೆ. ಗಂಜರು ಹೋಗ್ಬೋದು. ಲಕ್ಷ್ಮೀ ಆಂಟಿ ಓಯ್, ಇವಾಗ ನಾವು ಬಂದಿರೋದು ಗ್ರಾಮ ದೇವತೆ ಅಂತೀವಲ್ಲ, ಅಣ್ಣಮ್ಮ ಮಾರಮ್ಮ ಅಂತೀವಲ್ಲ, ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಫಸ್ಟು ದೇವಸ್ಥಾನ. ಅಲ್ಲಿಂದ ಎತ್ಕೊಂಡು ಫಸ್ಟು ದೇವಸ್ಥಾನ ನಾವು ಇದೇ ಬಂದಿದ್ದು. ಅಂದರೆ ಊರು ಸುತ್ತನೂ ಬರಬೇಕು, ಹೆಂಗಂದ್ರೆ ಹಂಗೆ ಹೋಗೋದಲ್ಲ, ಒಂದು ಊರು ಸುತ್ತನೂ ಕರ್ಕೊಂಬರ್ತಾರೆ. ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನನೂ ನೋಡಿ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ನೋಡಿ, ನಾವು ಒಂದು ಸುತ್ತು ಬರೋರೆಲ್ಲ ಈ ಕಡೆ ಹೋಗ್ತೀವಿ, ಇನ್ನೊಬ್ಬರು ಆ ಕಡೆಯಿಂದ ಬರ್ತಾರೆ. ಆ ಥರ ಮಾಡಿಸ್ಕೊಂಡು ಎಲ್ಲ ಮನೆಗಳಲ್ಲಿರೋರು ಅಷ್ಟೇ ಪೂಜೆ ಮಾಡಿಸ್ಕೊತಾರೆ. ಅಲ್ಲಿ ಮುಗಿಸ್ಕೊಂಡು ನೋಡಿ, ಇವಾಗ ನಾವು ಬಂದಿರೋದು ಮಹಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೂ ಪೂಜೆ ಎಲ್ಲ ಆಯಿತು. ಇಲ್ಲೂ ಪೂಜೆ ಮಾಡಿಸೋರೆಲ್ಲ ಮಾಡಿಸ್ತಾ ಇದ್ರಲ್ಲ, ನಿಂತ್ಕೊಂಡಿದ್ದೀವಿ. ತುಂಬ ಊರು ತುಂಬ ದೊಡ್ಡದಾಗೇ ಇದೆ. ಹನುಮಂತಗೌಡನ ಪಾಳ್ಯ ನಿಜವಾಗ್ಲೂ ಸಾಕಾಗೋಗುತ್ತೆ. 5 ಅವರ್ ಆಗುತ್ತೆ ಒಂದು ಸುತ್ತು ಬರೋದಕ್ಕೆ. ಇವಾಗ ನಾವು ಬಂದಿರೋದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಒಳಗಡೆ ನಾನು ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ. ರಾಜರಾಜೇಶ್ವರಿ ಅಮ್ಮನವ್ರು ಇದ್ದಾರೆ, ಮಹಾಲಕ್ಷ್ಮಿನೂ ಇದೆ, ಆಮೇಲೆ ಶಾರದಾ ದೇವಿನೂ ಇದೆ. ಇವಾಗ ನೀವು ನೋಡ್ತಾ ಇರೋದು ರಾಜರಾಜೇಶ್ವರಿ ಅಮ್ಮನವರು. ದರ್ಶನ ಮಾಡ್ಕೊಳ್ಳಿ ನೀವು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ವರ್ಷಕ್ಕೊಂದ್ಸಲ ಮಾಲೆ ಹಾಕ್ಸ್ಕೊಳಕ್ಕೆ ಬರ್ತೀರ. 5,000ದಿಂದ 6,000 ಜನ ಸೇರ್ತೀರಾ. ಇವತ್ತಿನ ಪೂಜೆಗೆ ಬರೀ 2,000 ಜನ ಸೇರಿದ್ದಾರೆ ಅಷ್ಟೇ. ನೋಡಿ, ಇದು ಮಹಾಲಕ್ಷ್ಮಿ ಅಮ್ಮನವರು. ಇನ್ನೊಂದು ಪಕ್ಕದಲ್ಲಿ ನಾನು ತೋರಿಸ್ತೀನಿ, ಶಾರದಾ ದೇವಿ ಇದ್ದಾರೆ. ಗಣಪತಿ ದೇವ್ರನ್ನೂ ನೋಡ್ಬೋದು. ನೀವು ವರ್ಷಕ್ಕೊಂದ್ಸಲ ಮಾಲೆ ಹಾಕ್ಸ್ಕೊಂಡೋಗಿ ಸುಮ್ಮನೆ ಇದ್ಬಿಡ್ತೀರಿ ಅಂತ ಪೂಜೆಗೆಲ್ಲ ಭಾಗವಹಿಸ್ಕೊಬೇಕು. ನೀವು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆ ಹತ್ರನೇ ಗಂಜಿ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಹೋಗ್ರಿ. ಯಾಕಂದರೆ ಮೇಲ್ಮಲ್ವತ್ತೂರ್ಗೆ ಹೋಗಿ ನಾವು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಬಂದು ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಎಲ್ಲರೂ ಇದು ದೇವಸ್ಥಾನ ಊರನ್ನ ಸುತ್ತಾಕ್ಬೇಕಂತಲೂ ಕೇಳ್ತೀರಾ. ಏನಿಲ್ಲ, ನಮ್ಮ ಕೈಲಿ ಆಗುತ್ತೆ ಅಂದರೆ ಮಾಡ್ಬೋದು. ಇಲ್ಲ ವಯಸ್ಸಾದವ್ರು ಇರ್ತಾರೆ, ಒಬ್ಬೊಬ್ರು ಅಷ್ಟು ದೂರ ನಡೆಯೋಕ್ಕಾಗಲ್ವಲ್ಲ, ಅಂಥವ್ರು ಅಲ್ಲೇ ದೇವಸ್ಥಾನದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀವಲ್ಲ, ಅವಾಗ ನೀವು ಅಲ್ಲಿ ಜಾಯಿನ್ ಆಗಿ ನಮ್ಮ ಜೊತೆ ಆ ದೇವಸ್ಥಾನನ, ಅಲ್ಲಿರೋ ಓಂ ಶಕ್ತಿ ದೇವಸ್ಥಾನನೇ 3 ಸುತ್ತಿಬಿಟ್ಟು ಅರ್ಪಿಸಿದ್ರೆ ಆಗುತ್ತೆ. ಈಗ ಬರಬೇಕು ಅನ್ನೋದೇನಿಲ್ಲ, ಆಗಲ್ಲ ಅನ್ನೋರು ಮಾತ್ರ ಬರಬೇಕಾಗುತ್ತೆ. ನಮ್ಮದ್ರಲ್ಲಿ ಭಕ್ತಿ ಇದು, ನಾವೆಲ್ಲ ದೇವಸ್ಥಾನನೂ ಸುತ್ತುತ್ತೀವಿ ಅನ್ನೋರು ಬರ್ಬೋದು. ಇವಾಗ ನಾವು ಅಲ್ಲೆಲ್ಲ ದೇವಸ್ಥಾನನೂ ಪೂಜೆ ಮುಗಿಸ್ಕೊಂಡು, ಇದು ಲಾಸ್ಟ್ ದೇವಸ್ಥಾನ ಬಂದಿರೋದು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಇದು ಬಾಕ್ಲಾಕಿದೆ. ಇಲ್ಲಿಗೆ ಬರೋಷ್ಟೊತ್ತಾಗಲೇ 1:30 ಆಗಿತ್ತು. ನಾವು ಅಲ್ಲಿ ಬಿಟ್ಟಾಗ 10 ಗಂಟೆನೋ ಆಯಿತು. ಇಲ್ಲಿಗೆ ಬರೋಷ್ಟೊತ್ತು 1:30. ತಿರ್ಗಿ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ 1-1.5 ಅವರ್ ಆಗುತ್ತೆ. ಇನ್ನು ಅಷ್ಟು ದೂರ ಇದ್ದೀವಿ ನಾವು. ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಒಂದು ಸುತ್ತ ಬರ್ತಾ ಇದ್ದೀವಿ. ಸಾಕಾಗೋಗಿದೆ, ಸಿಕ್ಕಾಬಿಟ್ಟೆ ಬಿಸಿಲು ಬೇರೆನಾ. ಎಲ್ಲ ದೇವಸ್ಥಾನ ಎಷ್ಟೈತೆ ಅಷ್ಟು ದೇವಸ್ಥಾನ ಹತ್ರಕ್ಕೆ ಹೋಗಿ ಬರಬೇಕಲ್ಲ, ಅದಕ್ಕೆ ಇಲ್ಲೊಂದು ಸ್ವಲ್ಪ ತಣ್ಣಗೈತಪ್ಪ, ಗಾಳಿ ಬರ್ತಾ ಇರೋದಕ್ಕೆ. ಅದಕ್ಕೆ ಸೆಕೆ ನೀರು ಸುರಿದು ಹೋಗ್ತಾ ಇದೆ. ಬರ್ತಾ ಇದ್ದಾರೆ ಎಲ್ಲ, ಇನ್ನೂ ಬರೋರು. ನಾವು ದೇವಸ್ಥಾನ ಒಂದು ಸುತ್ತ ಬಂದಿವಿ ಸ್ವಲ್ಪ ಹೊತ್ತು.
ಕುತ್ಕೊಂಬಿಡೋಣ. ಅಯ್ಯೋ ಅಷ್ಟು ಬೆಳಗ್ಗೆಯಿಂದ ನಿಂತೇ ಇರೋದು, ಗೊತ್ತೇ ಇಲ್ಲ. ಎಲ್ಲ ದೇವಸ್ಥಾನದ ಹತ್ರಕ್ಕೆ ಹೋಗಿ ನೋಡಿ ಪೂಜೆ ಮುಗಿಸ್ಕೊಂಬಂದೆ. ಇನ್ನೇನು ಈಗ ದೇವಸ್ಥಾನದ ಹತ್ರ ಇದ್ದೀವಿ. ಇಲ್ಲಿ ನಿಲ್ಲಿಸಿ ಅಮ್ಮಂಗೆ ಪೂಜೆ ಮಾಡಿಬಿಟ್ಟು, ಅಮ್ಮಂಗೆ ಮಕ್ಕಳು ಅಂದರೆ ಇಷ್ಟ. ಏನೇ ಪೂಜೆ ನಾವು ಸಲ್ಲಿಸ್ತೀವಿ ಅಂದರೆ ಫಸ್ಟು ಮಕ್ಕಳು ನಿಲ್ಲಿಸಿ ಅಮ್ಮಂಗೆ ಪೂಜೆ ಸಲ್ಲಿಸೋದು. ಮೇಲ್ಮಲ್ವತ್ತೂರಲ್ಲೂ ಅಷ್ಟೇ ಫಸ್ಟು ಇಡ್ಮುಡಿ ಕೊಡಿಸೋದೆ ಮಕ್ಕಳು ಕೈಲಿ. ಆಮೇಲೆ ಅನ್ನದ್ದು ನಾವು ಪ್ರಸಾದ ತಿನ್ನೋಕೆ ಹೋಗ್ತೀವಲ್ಲ, ಫಸ್ಟು ಅಲ್ಲೊಂದು ಮಕ್ಳನ್ನ ಕುಂಡಿಸ್ಬಿಟ್ಟೆ ಅನ್ನ ಪ್ರಸಾದ ಬಡಿಸೋದು. ಫಸ್ಟು ಮಕ್ಳ ಕೈಯಿಂದನೇ ಅಮ್ಮಂಗೆ ಪೂಜೆ ಮಾಡಿಸ್ತಾರೆ, ಅದನ್ನ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರೆತೆ, ಇದು ಬೆಂಕಿ ಮಡಿಕೆ ಎತ್ಕೊತೀವಲ್ಲ ಅವ್ರಿಗೆ ಅಷ್ಟು ನೀರು ಹಾಕ್ಬಿಟ್ಟು ಕೈಗೆ ಕಂಕಣ ಕಟ್ತಾರೆ. ಬೆಂಕಿ ಮಡಿಕೆ ಎತ್ಕೊಳ್ಳೋರಿಗೆ, ಅದು ನಾನು ಆವಾಗಲೇ ಹೇಳೋದು ಮರೆತು ಬಿಟ್ಟಿದ್ದೀನಿ. ಅವ್ರಿಗೆ ಅಷ್ಟು ನೀರು ಹಾಕ್ಬಿಟ್ಟು ಕೈಗೆ ಕಂಕಣ ಕಟ್ಟಿಸ್ಬಿಟ್ಟೆ ಬೆಂಕಿ ಮಡಿಕೆ ಎತ್ಕೊಳ್ಳೋದು. ಇವಾಗ ನೋಡಿ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು, ಅಂದರೆ ಅವ್ರು ತೊಗೊಂಡಿರ್ತಾರೆ, ಅವ್ರ ಅಮ್ಮ ಯಾರು ಬಂದಿರ್ತಾರಲ್ಲ ದೊಡ್ಡವರು, ಅವರು ಅದು ಊರು ಸುತ್ಕೊಂಬಂದು ಮಕ್ಳ ಕೈಲಿ ಇಲ್ಲೂ ಕೊಡ್ತಾರೆ. ಯಾಕಂದರೆ ಮಕ್ಳ ಕೈಲಿ ಅಷ್ಟು ದೂರ ನಡಿಯೋಕಾಲ ಇಟ್ಕೊಂಡಲ್ವ, ಅದಕ್ಕೋಸ್ಕರ ನೋಡಿ ಇಲ್ಲಿ ದೇವಸ್ಥಾನ ಇನ್ನೇನು ಸ್ವಲ್ಪ ಹತ್ರ ಐತೆ ಅಂದಾಗೆ ಮಕ್ಳಿಗೆಲ್ಲ ಅಷ್ಟೊಂದು ಕುಂಕುಮ ಇಕ್ಕಿ ಹೂನಾರ ಇಕ್ಬಿಟ್ಟು ಅವ್ರ ಕೈಲಿ ಅದನ್ನ ತಲೆ ಮೇಲೆ ಇಡಿಸಿ ಆ ಅಮ್ಮನ ಕೈಲಿ ಮಕ್ಳ ಕೈಲಿ ಪೂಜೆ ಮಾಡಿಸಿ ಇಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮನ ಹತ್ರಕ್ಕೆ ಹೋಗೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ, ಮಕ್ಳ ಕೈಲಿ ಮಾಡಿಸ್ತಾ ಇರೋದು ಗಂಜಿ ಮಡಿಕೆ ಕೊಟ್ಟಿದ್ದಾರೆ. ಇದನ್ನು ಇಲ್ಲಿಂದ ಮಕ್ಕಳನ್ನು ಕರ್ಕೊಂಡೋಗಿ ಫಸ್ಟ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಈ ಆ ಮಕ್ಳ ಕೈಲೇ ಅಮ್ಮಂಗೆ ಗಂಜಿನ ಹಾಲಿಂದ ಆಗಿರ್ಬೋದು ಗಂಜಿ ಆಗಿರ್ಬೋದು ಅಮ್ಮಂಗೆ ಅಭಿಷೇಕ ಮಾಡಿಸ್ತಾರೆ. ಆಮೇಲೆ ನಮ್ಮನ್ನು ಬಿಡ್ತಾರೆ. ಈ ಥರ ಮಾಡ್ತಾರೆ. ಯಾಕಂದರೆ ಅಮ್ಮಂಗೆ ಓಂ ಶಕ್ತಿ ಅಮ್ಮಂಗೆ ಮಕ್ಕಳಂದ್ರೇ ಇಷ್ಟ, ಅದಕ್ಕೋಸ್ಕರನೇ. ನೋಡಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಬಂದು ಈಗ ದೇವಸ್ಥಾನ ಒಂದು 3 ಸುತ್ತು ಬರಬೇಕು. ನೋಡಿ ಮೆರವಣಿಗೆ ದೇವರು ಅಲ್ಲಿಗೆ ಬರೋಕ್ಕೆ ಮತ್ತೆ ಹೋಗ್ತೈತೆ. ನಿಜವಾಗ್ಲೂ ಹೊರೋರ್ಗಂತೂ ಸಿಕ್ಕಾಪಟ್ಟೆ ಸಾಕಾಗುತ್ತೆ. ಎಲ್ಲ ಕಡೆನೂ ನಿಜವಾಗ್ಲೂ ಅರ್ಧ ಗಂಟೆ ನಿಂತ್ಕೊಂಡು ಅಮ್ಮಂಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಇಡೀ ಊರಲ್ಲಿರೋರೇ ಪೂಜೆ ಮಾಡ್ತಾರೆ. ಆದ್ದರಿಂದ ಒಂದು 5 ಅವರ್ 6 ಅವರ್ ಪಾಪ ಈ ಹುಡುಗರು ಎತ್ಕೊಂಡಿರೋದು ಬದಲಾಯಿಸ್ಕೊತಾ ಇರ್ತಾರೆ. ಆದ್ರೂ ಸಿಕ್ಕಾಪಟ್ಟೆ ತೂಕ ಐತೆ. ನಮ್ಗೆ ತೂಕ ಇಲ್ಲ ಅನ್ಕೊತೀವಿ, ಮೆರವಣಿಗೆ ಅಮ್ಮ ಸಿಕ್ಕಾಪಟ್ಟೆ ತೂಕ ಇರುತ್ತೆ. ನೋಡಿ ಎಲ್ಲ ಆಯ್ತು. ಈಗ ನೋಡಿ ಇವಾಗ ಅಮ್ಮನೇ ಅಲ್ಲೇ 3 ಸುತ್ತ ಹಾಕ್ಬಿಟ್ಟು ದೇವಸ್ಥಾನದಿಂದ ನೋಡಿ ಇವಾಗ ಕರ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ಹೋಗ್ತಾ ಇದೆ. ಇದು ಈ ಅಮ್ಮ ಮೆರವಣಿಗೆ ಅಮ್ಮನೂ ಅಷ್ಟೇ ದೇವಸ್ಥಾನ ಒಂದು 3 ಸುತ್ತು ಬಂದ ಮೇಲೆ ನಮ್ಮನ್ನು ಅಷ್ಟೇ ಅದರಿಂದನೇ ನಾವು ಹೋಗ್ತೀವಿ 3 ಸುತ್ತು ಮಾಡ್ಕೊಂಬರೋಕ್ಕೆ. ನೋಡಿ ಇವಾಗ ಎಲ್ಲ ಒಂದು ಸುತ್ತು ಬಂದಿದ್ದಾಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮುಗಿಸ್ಕೊಂಬಂದು ಅದೇ ಒಬ್ಬರನ್ನ ಫಸ್ಟು ಬೆಂಕಿ ಮಡಿಕೆಯವ್ರನ್ನ ಕರೆಸ್ತಾರೆ. ಆಮೇಲೆ ಗಂಜಿ ಮಡಿಕೆ ಬರುತ್ತಲ್ಲ ಅವ್ರ ಕೈಲಿ ಅಭಿಷೇಕ ಮಾಡಿಸ್ತಾರೆ. ಆಮೇಲೆ ನಮ್ಮ ಹಾಲಿನವ್ರು ಕರೆಸಿ ಬೇರೆ ಬೇರೆ ವಿಗ್ರಹ ಇಟ್ಟಿರ್ತಾರೆ ಅಮ್ಮಂದು, ಅದಕ್ಕೆ ನಾವು ಮಾಡಿಸೋದು. ಗಂಜಿ ಪೂಜೆ ಮಾಡಿಸೋರು ಮನೆಗೆ ಹೋಗಿ ಆ ಗಂಜಿನ ಕುಡಿಬೇಕು, ಎಲ್ಲರಿಗೂ ಕೊಟ್ಬಿಟ್ಟು ಅದಕ್ಕೂ ಅಷ್ಟೇ ಒಂದು ಅಷ್ಟು ಬಟ್ಟೆ ಹಾಕ್ಬಿಟ್ಟು ದೇವ್ರ ಮನೇಲಿ ಇಕ್ಬಿಟ್ಟು ₹1 ಕಾಯಿನ ಅದ್ರಲ್ಲಿ ಹಾಕ್ಕೊಬೋದು. ನೀವು ಎಲ್ಲರೂ ಹೊರಗಡೆ ಹೋಗುವಾಗೂ ಕೇಳ್ಕೊಂಡು ನೋಡಿ ಹೋಗ್ಬೋದು. ನೋಡಿ ಹಾಕ್ತಾಯಿದ್ದಾರೆ. ಹಾಲಿನವ್ರೂ ಅಷ್ಟೇ ಹಾಲಿನ ಬಿಂದಿಗೆಗೂ ಅಷ್ಟು ಬಟ್ಟೆ ಕಟ್ಬಿಟ್ಟು ₹1 ಕಾಯಿನ ಹಾಕ್ಕೊಂಡು ದೇವ್ರ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಅದನ್ನು ಆಮೇಲೆ ದೇವಸ್ಥಾನಕ್ಕೋ ಎಲ್ಲಿಗೋ ಯಾವ ದೇವ್ರಿಗೋ ನೀವು ಅದನ್ನ ಎತ್ಕೊಂಡು ಬಳಸ್ಕೊಬೋದು. ಬೆಂಕಿ ಮಡಿಕೆಯವರು ಒಂದು ಹೂವಿನ ಗಿಡ ಮಣ್ಣು ಹಾಕ್ಬಿಟ್ಟು ತುಳಸಿ ಗಿಡನೋ ಹೂವಿನ ಗಿಡನೋ ಯಾವ್ದು ಬೇಕಾದ್ರೂ ಮಾಡ್ಕೊಬೋದು. ಎಲ್ಲರೂ ಗಂಜಿ ಹಾಕಿದಾಯಿತು. ಈಗ ಹಾಲಿನ ಅಭಿಷೇಕವ್ರಿಗೂ ಅಷ್ಟೇ ಅಮ್ಮಂದೊಂದು ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡಿ ನಮ್ಮ ಕೈಲೇ ಹಾಲು ಹಾಕ್ಸ್ತಾರೆ. ಅದೇ ಮಂಜುಶಕ್ತಿ ಇಟ್ಕೊಂಡಿರ್ತಾರೆ, ನಮ್ಮ ಕೈಲೇ ಹಾಲು ಹಾಕ್ಸ್ತಾರೆ. ಆಮೇಲೆ ಮಂಜುಶಕ್ತಿದು ಅಷ್ಟೇ ನಂಬರ್ ಹಾಕಿರ್ತೀನಿ, ನಿಮಗೆ ಏನಾದ್ರು ಬೇಕು ಅಂದರೆ ಅವ್ರನ್ನ ಫೋನ್ ಮಾಡಿ ನೀವು ಅವ್ರ ಕಡೆಯಿಂದ ಮಾಹಿತಿ ತಿಳ್ಕೊಳ್ಳಿ. ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಇದನ್ನು ನಾವು ಹಾಲು ಉಯ್ಯೋವಾಗೂ ಅಷ್ಟೇ ಅಮ್ಮನಿಗೆ ಕೇಳ್ಕೊಂಡು ನಮಗೆ ಏನು ಬೇಕೋ ಅದನ್ನು ಕೇಳ್ಕೊಂಡು ಅಮ್ಮನಿಗೆ ಹಾಲು ಹಾಕ್ಕೊಬೇಕು. ಹಾಲು ಅದನ್ನು ಕೊಟ್ಟಿರೋದ್ರಲ್ಲಿ ನೀವು ಪ್ರಸಾದ ಆದರೂ ಮಾಡ್ಕೊಬೋದು, ಏನು ಬೇಕಾದರೂ ಮಾಡ್ಕೊಬೋದು. ಅದೇ ಮನೆ ಮೂಲೆಗೂ ಹಾಕ್ಬಿಟ್ಟು ನಾನು ಪಂಚಾಮೃತ ಮಾಡಿ ನಾವು ಅಮ್ಮವ್ರ ಮನೆಗೆಲ್ಲನೂ ಕಳಿಸ್ತೀನಿ. ನಮ್ಮ ಕೈಲೇನೂ ನೋಡಿ ಹಾಲು ಉಯಿಸ್ತಾ ಇದ್ದಾರೆ. ಆಮೇಲೆ ಇವತ್ತು ಯಾರ್ಯಾರು ಪೂಜೆಗೆ ಬಂದಿದ್ರೋ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡಿದಿರೋ ದೇವರು ಓಂ ಶಕ್ತಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಪೂಜೆಗೆ ಬಂದಿರೋರ್ಗೂ ಅಷ್ಟೇ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ತುಂಬ ಜನನೂ ಸೇರಿದ್ರು. ಆಮೇಲೆ ಪ್ರಸಾದನೂ ಮಾಡಿಸಿದ್ರು, ಬೆಳಗ್ಗೆ ತಿಂಡಿಗೂ ಮಾಡಿಸಿದ್ರು, ಮಧ್ಯಾಹ್ನ ಊಟನೂ ಮಾಡಿಸಿದ್ರು. ಆಮೇಲೆ ಮಂಜುಶಕ್ತಿಗೂ ಧನ್ಯವಾದ ತಿಳಿಸ್ತೀನಿ. ಇವತ್ತಿನ ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಮಂಜುಶಕ್ತಿ. ನಿಮಗೂ ದೇವ್ರ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.